ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ನ ಸ್ಪೆಷಲ್ ಕಂಟೆಂಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆಕಾಡು. ನಿನ್ನೆ ಕೇರಳದ ವಯನಾಡಿನಲ್ಲಿ ಆದಂತಹ ಘಟನೆ, ಆ ಪರಿಣಾಮ ಒಂದಷ್ಟು ಜನ ಪ್ರಾಣ ತೆತ್ತರು, ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ, ಹುಡುಕಾಟ ಚಾಲ್ತಿಯಲ್ಲಿದೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಮೊದಲಿ ಚರ್ಚೆ ಆಗ್ತಾ ಇದೆ. ಸ್ಪೆಷಲಿ ಕೇವಲ ಅದು ವಯನಾಡಿಗೆ ಆದಂತಹ ಘಟನೆ ಮಾತ್ರ ಅಲ್ಲ, ವಯನಾಡಿಗೆ ಸಿಕ್ಕಂತಹ ಪೆಟ್ಟು ಮಾತ್ರ ಅಲ್ಲ, ಇದು ನಮ್ಮ ಮಲೆನಾಡು ಭಾಗಕ್ಕೆ, ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಪಾಠ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ನಾವು ಇದನ್ನ ಮರೆತು ನಾವು ಮುಂದುವರೆದ್ರೆ, ಇದನ್ನ ನಾವು ಪಾಠವಾಗಿ ಸ್ವೀಕರಿಸದಿದ್ರೆ, ಮುಂದೆ ನಮಗೂ ಕೂಡ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಪ್ರತಿ ಸಂದರ್ಭದಲ್ಲೂ ಆಗುತ್ತೆ. ಏನೋ ಒಂದು ಇನ್ಸಿಡೆಂಟ್ ಆದಾಗ ಒಂದಷ್ಟು ದಿನ ಚರ್ಚೆ ಆಗುತ್ತೆ. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದು ಜನವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಪರಿಸರದ ಬಗ್ಗೆ ಕಾಳಜಿ ಇರುವವರಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಈ ಬಗ್ಗೆ ನಿನ್ನೆ ನಾನು ಕಂಟೆಂಟ್ ಕೊಟ್ಟಿದ್ದೆ. ಇವತ್ತು ನಾನು ಒಬ್ಬರನ್ನ ಮಾತಾಡಿಸ್ಬೇಕು. ನಾಗರಾಜ್ ಕೋವೆ ಅಂತ, ಮೂಡಿಗೆರೆಯವರು. ಅಲ್ಲಿ ಪರಿಸರ ಪ್ರೇಮಿ, ಸಾಹಿತಿ, ಜೊತೆಗೆ ಒಂದಷ್ಟು ಈ ಪರಿಸರದ ಮೇಲೆ ಏನು ದಬ್ಬಾಳಿಕೆ, ದೌರ್ಜನ್ಯ ಆಗ್ತಾ ಇದೆ ಅದರ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಾ ಬರ್ತಾ ಇರುವಂತವ್ರು. ಅವ್ರನ್ನ ಮಾತಾಡಿಸ್ಬೇಕು. ಫೋನ್ ಮೂಲಕ ಮಾತಾಡಿಸಿ ಅವರ ಅಭಿಪ್ರಾಯವನ್ನ ತಿಳಿಯುವಂತ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಆಪ್ಷನ್ ಕೂಡ ಇದೆ, ನೀವು ಜಾಯಿನ್ ಆಗಿ ನಮ್ಮ ತಂಡವನ್ನ ಸಪೋರ್ಟ್ ಮಾಡಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಾವಿದ್ದೇವೆ, ನಮ್ಮನ್ನ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೇವೆ. ನೋಡೋಣ, ಈಗ ಅವರಿಗೆ ನಾನು ಫೋನ್ ಮಾಡಿ ಮಾತಾಡ್ತೇನೆ. ಅವರ ವಿಚಾರ ಏನಿದೆ ತಿಳ್ಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮ ಕೂರ್ಗ್ ಬಸ್ ಮೂಲಕ ಆಗ್ತಾ ಇದೆ. ನಾಗರಾಜ್ ಕುವೆ ಅವರು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನಾಗರಾಜ್ ಕುವೆ ಅವರೇ, ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್. ಮಳೆ ಇದೆಯಾ ನಿಮ್ಮೂರಲ್ಲಿ? ಮಳೆ ಇದೆ ಸರ್, ಮಳೆ ಜೋರಿದೆಯಾ? ಓಕೆ. ಈಗ ನಾನು ನಿಮ್ಗೆ ಕಾಲ್ ಮಾಡಿದ ಉದ್ದೇಶ, ನಿನ್ನೆ ವಯನಾಡಿನಲ್ಲಿ ಆದಂತಹ ಘಟನೆ, ಅದು ಕೂಡ ನಮ್ಮ ಪಶ್ಚಿಮ ಘಟ್ಟ ಶ್ರೇಣಿಗೆ ಬರುತ್ತೆ. ನಾವು ಕೂಡ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರುವಂತಹ ಜನರು. ಅದು ಕೇವಲ ಅಲ್ಲಿ ಆಯ್ತು ಅಂತ ನಾವು ಮರೆತು ಬಿಡುವಂತಹ ವಿಚಾರ ಅಲ್ಲ. ಅವರವರಲ್ಲಿ ಆಯ್ತು, ನಮ್ಗೆ ಸಂಬಂಧ ಇಲ್ಲ ಅಂತ. ನೀವು ಅಲ್ಲಿ ನಿನ್ನೆ ಆದಂತಹ ಘಟನೆಯನ್ನ ಯಾವ ರೀತಿ ನೋಡ್ತೀರಾ ಸರ್? ಅಂದ್ರೆ ನಿನ್ನೆ ಆಗಿದ್ದು ಘಟನೆ ಮಾನವ ನಿರ್ಮಿತನೇ. ಅಂದ್ರೆ ಹಿಂದೆ ಆಲ್ರೆಡಿ ಸೂಚನೆ ಕೊಟ್ಟಿತ್ತು. ವಯನಾಡಲ್ಲಿ ತುಂಬಾ ವರ್ಷಗಳಿಂದ 2024ರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆಗಿತ್ತು. ಮತ್ತೆ ಅದಕ್ಕಿಂತ ಹಿಂದಿಂದನೂ ಸೂಚನೆಗಳನ್ನು ಕೊಟ್ಟಿತ್ತು. ಹಾಗಾಗಿ ಸಣ್ಣ ಪುಟ್ಟ ಲ್ಯಾಂಡ್ ಸ್ಲೈಡ್ ಆಗೋದು ಮುಂದೆ ಆಗ್ಬಹುದು ಅಂತ. ಜೊತೆಗೆ ವಿಜ್ಞಾನಿಗಳು ಕೂಡ ಹೇಳಿದ್ರು, ಇಲ್ಲಿ ಯಾವುದೇ ದೊಡ್ಡ ಕಾಮಗಾರಿ ಮಾಡಬಾರ್ದು ಅಂತ. ಅಷ್ಟಾಗಿ ಕೂಡ ನಾವು ಕಾಮಗಾರಿ ಮಾಡಿದ್ಮೇಲೆ ಹಾಗೆ ಆಗುತ್ತೆ ಅನಾಹುತ. ಒಂಥರ ಎಕ್ಸ್ಪೆಕ್ಟೆಡ್ ಅನಾಹುತ. ಇದು ಮಾನವ ನಿರ್ಮಿತ ಅನ್ನೋದಕ್ಕಿಂತ ನಮ್ಮ ಆಡಳಿತ ವರ್ಗ ನಿರ್ಮಿತ ಅಂತ ಹೇಳ್ಬೋದ? ಹೌದೌದು, ಆಡಳಿತ ವರ್ಗ ನಿರ್ಮಿತ ಅಂತಾನೆ ಹೇಳ್ಬೋದು. ಅಂದ್ರೆ ಏನು, ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು 3 ಜನದ ಒಂದು ಕೈ ಜೋಡಿಸುವಿಕೆಯಿಂದ ಆಗಿರೋದು. ಅವರ ಸರಪಳಿಯಿಂದಾನೇ ಇಂಥದ್ದೆಲ್ಲ ಆಗ್ತಿರೋದು. ಅಂದ್ರೆ ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಯಾವ ಯೋಜನೆಗಳು ಜನಕ್ಕೆ ಬೇಕೋ ಬೇಡವೋ ಸೆಕೆಂಡರಿ. ಅಂದ್ರೆ ಜನಕ್ಕೆ ಬೇಕಾದ ಯೋಜನೆಗಳು ಯಾವುದೂ ಇಲ್ಲ. ಯಾವುದೇ ಯೋಜನೆ ತಗೊಳ್ಳಿ, ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಇಡೀ ಪಶ್ಚಿಮ ಘಟ್ಟದಲ್ಲಿ ಎಲ್ಲಾ ಕಡೆನೂ ಹಿಂಗೆ ದೊಡ್ಡ ದೊಡ್ಡ ಯೋಜನೆಗಳೇ. ಹೌದೌದು, ಅದಕ್ಕೆ ಕೇವಲ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳ ಅವರಿಗೆ ಪೂರಕವಾಗಿ ನಡೀತಿರುವಂತಹ ಯೋಜನೆಗಳು. ಹೌದೌದು, ಯಾರ್ದೋ ಲಾಭವನ್ನು ಲೆಕ್ಕಾಚಾರ ಹಾಕಿ ಇಟ್ಕೊಂಡಿರ್ತಾರೆ. ಅಲ್ಲಿನ ವಾಸ್ತವತೆ ಏನಿದೆ, ಪರಿಸರ ಏನಿದೆ, ಜನರ ಬೇಡಿಕೆಗಳು, ಅಲ್ಲಿನ ವಿರೋಧ ಏನಿದೆ, ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಮಾಡ್ತಿರುವಂತಹ ಕಾಮಗಾರಿಗಳು ಕೇವಲ ಅಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ. ಉದಾಹರಣೆಗೆ ನಮ್ಮಲ್ಲಿ ಕೊಡಗಲ್ಲಿ ಕೂಡ ಇತ್ತೀಚೆಗೆ ಆದಂತ ಬೆಳವಣಿಗೆ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಅನ್ಕೊಳ್ತೇನೆ. ಮಲ್ಮ ಬೆಟ್ಟ ವ್ಯಾಪ್ತಿಯಲ್ಲಾದಂತಹ ಒಂದು ಕಾಮಗಾರಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು. ಅದೃಷ್ಟವಶಾತ್ ಅದನ್ನ ಕಾಮಗಾರಿ ಮುಂದುವರಿಲಿಲ್ಲ, ಅಲ್ಲಿಗೆ ಮುಗೀತು ಅದು. ನಾವು ಈ ನಿನ್ನೆ ಆದಂತಹ ಘಟನೆ ಇಟ್ಕೊಂಡು ನಮ್ಮ ಕರ್ನಾಟಕ ವ್ಯಾಪ್ತಿಯಲ್ಲಿ, ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ, ಈ ಮಲೆನಾಡು ಭಾಗವನ್ನ ಯಾವ ರೀತಿಯಾಗಿ ಇದನ್ನ ಎರಡಕ್ಕೂ ತುಲನೆ ಮಾಡ್ಕೋಬಹುದು ಸರ್? ಈಗ ಮಲೆನಾಡು ಭಾಗದಲ್ಲಿ ಒಂದು 2019, 18 ಈ ಟೈಮ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿತ್ತು. ನಿಮ್ಮ ಕೊಡಗು ಭಾಗದಲ್ಲೂ ಆಗಿತ್ತು, ನಮ್ಮ ಮೂಡಿಗೆರೆ, ಚಿಕ್ಕಮಂಗ್ಳೂರು ಜಿಲ್ಲೆ ಭಾಗಗಳೆಲ್ಲ ಆಗಿತ್ತು. ಮತ್ತೆ ಕಳೆದ ವರ್ಷ ಎಲ್ಲ ಶಿರೂರು, ಉತ್ತರ ಕನ್ನಡ ಅಲ್ಲಿ ಆಗಿತ್ತು. ಅಂದ್ರೆ ಒಂದು ಸ್ಟ್ರೆಚ್ ತರ ಆಗ್ತಾ ಇದೆ. ಕೊಡಗಿಂದ ಕೇರಳದಿಂದ ಕೊಡಗಿಗೆ ಬಂತು, ಆಮೇಲೆ ಚಿಕ್ಕಮಂಗ್ಳೂರಿಗೆ ಬಂತು, ಮತ್ತೆ ಶಿವಮೊಗ್ಗ, ಉತ್ತರ ಕನ್ನಡ,
ಆ ಹೌದು. ತೀರಾ ಮಹಾರಾಷ್ಟ್ರ ಅಲ್ಲಿವರೆಗೂ ಆಗಿದೆ, ಅಂದ್ರೆ ಒಂದು ಚೈನ್ ತರ ಕಂಟಿನ್ಯೂಷನ್ ಆಗಿದೆ. ಮುಂದೆ ಹ್ಮ್ ಆ, ಕೂಡ ಈಗ ಎಲ್ಲಾ ಭಾಗದಲ್ಲೂ ಆಗುವ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಈಗ ಹ್ಮ್ ಯಾವುದೇ ಇಡೀ ಪಶ್ಚಿಮ ಘಟ್ಟದ ಯಾವ ಭಾಗಕ್ಕೆ ಹೋದ್ರು ಎಲ್ಲಾ ಕಡೆ ಹೆದ್ದಾರಿಗಳಾಗ್ತಾ ಇದಾವೆ. ಹೌದು. ಹೆದ್ದಾರಿ ನಾವ್ ಯಾವ್ದು ಸೈಂಟಿಫಿಕ್ ಆಗಿ ಮಾಡ್ತಿಲ್ಲ. ಅಂದ್ರೆ ಹೌದು. ಗುಡ್ಡಗಳನ್ನ 90 ಡಿಗ್ರಿ ಕಟ್ ಮಾಡ್ತಿದ್ವಿ. ಆ 90 ಡಿಗ್ರಿ ಕಟ್ ಮಾಡೋದೇ ಲ್ಯಾಂಡ್ ಸ್ಲೈಡ್ಗೆ ಒಂಥರ ಆಹ್ವಾನ ಕೊಟ್ಟಂಗೆ. ಅಂದ್ರೆ ಹ್ಮ್ ಗೊತ್ತಿರುತ್ತೆ ಆ ಗುಡ್ಡ ನೋಡುವಾಗ, ನಿಮ್ ಸ್ವಲ್ಪ ಮಳೆ ಬಂದ್ರೆ ಈ ಗುಡ್ಡ ಜರಿಯುತ್ತೆ ಅನ್ನೋ ಅಷ್ಟು ಕಾಮನ್ ಜನಕ್ಕೆ ಗೊತ್ತಾಗೋ ವಿಚಾರ ಕೂಡ ಇಂಜಿನಿಯರ್ ಗಳಿಗೆ ಗೊತ್ತಾಗ್ತಿಲ್ಲ ಹೌದು. ಅನ್ನೋದಕ್ಕಿಂತ ಅದ್ರ ಬಗ್ಗೆ ಅವರಿಗೆ ಮಾಡ್ತಾ ಇಲ್ಲ ಕನ್ಸರ್ನೇ ಅವರು. ಇಲ್ಲ. ಹ್ಮ್ ಏನಾಗತ್ತೆ ಆಮೇಲೆ ಪರಿಣಾಮ ಏನಾಗತ್ತೆ ಅನ್ನೋದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಪ್ರಾಜೆಕ್ಟ್ ಮುಗಿಸ್ಬೇಕು, ಪ್ರಾಜೆಕ್ಟ್ ಹೆಸರಲ್ಲಿ ದುಡ್ಡು ಲೂಟಿ ಹೊಡಿಬೇಕು ಬಿಟ್ರೆ ಹ್ಮ್ ಮತ್ತೆ ಏನು ಪರಿಣಾಮ ಆಗ್ಬೋದು ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಹೌದು. ಇದು ಎತ್ತಿನ ಹೊಳೆ ಯೋಜನೆ ಅಂತ ಮಾಡಿದ್ರು ಅಲ್ಲೇ ಆದಂತ ವಿಚಾರಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾ ಹಾ ಎಷ್ಟು ಮಟ್ಟಿಗೆ ಫಲಪ್ರದವಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ. ಹೌದು. ಇದು ಕೇವಲ ಈ ಯಾರದೋ ಲಾಭದ ಲೆಕ್ಕಾಚಾರದಲ್ಲೇ ಹೋದ್ರೆ, ಇನ್ಯಾರ್ದೋ ಹಿತಾಸಕ್ತಿಯ ಲೆಕ್ಕಾಚಾರದಲ್ಲಿ ಹೋದ್ರೆ ಹ್ಮ್ ಮುಂದಕ್ಕೆ ಈ ನಮ್ಮ ಈ ಸುಂದರ ಪರಿಸರ, ಸುಂದರ ಪಶ್ಚಿಮ ಘಟ್ಟ ಪ್ರದೇಶದ ಭವಿಷ್ಯ ಹೇಗಾಗ್ಬೋದು? ಅಂದ್ರೆ ಭವಿಷ್ಯ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಕ್ಕೆ ಏನ್ ಆಗೋದಿಲ್ಲ. ಅಂದ್ರೆ ಹ್ಮ್ ಪರಿಸರಕ್ಕೆ ಅದನ್ನ ಮರುಸೃಷ್ಟಿ ಮಾಡ್ಕೊಳ್ಳೋಕ್ ಗೊತ್ತಿದೆ. ಆದ್ರೆ ಸಮಸ್ಯೆ ಆಗೋದು ಜನಕ್ಕೆ ನಮಗೆ. ಅಷ್ಟೇ. ಈಗ ಹೌದು ಏನು ಹೌದು. ಜನ ಬದುಕ್ತಿದ್ದಾರೆ, ಈಗ ನಿಮ್ಮ ಹ್ಮ್ ಕೊಡಗಲ್ಲಾಗಿರೋ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ವಯನಾಡಿಂದ ಇರ್ಬೋದು, ನಮ್ಮ ಮೂಡಿಗೆರೆದಿರ್ಬೋದು, ಅಲ್ಲಿ ಸಮಸ್ಯೆ ಆಗಿದ್ದು ಯಾರಿಗೆ ಅಂತ ಹೇಳಿದ್ರೆ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಹೌದು. 1 ಎಕರೆ 2 ಎಕರೆ ಜಮೀನ್ ಇದ್ದವರಿಗೆ ಬಿಟ್ರೆ ಮತ್ತೆ ಹ್ಮ್ ಉಳ್ದವ್ರಿಗೆ ಏನು ಆಗಿಲ್ಲ. ಈಗ ಆದ್ರೆ ಒತ್ತುವರಿ ಮಾಡಿದವರಾಗಿರ್ಬೋದು, ರೆಸಾರ್ಟ್ ಕಟ್ದವರಾಗಿರ್ಬೋದು, ದೊಡ್ಡ ದೊಡ್ಡ ಯೋಜನೆ ಮಾಡೋದಾಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು, ಪ್ಲಾಂಟರ್ಗಳು, ಉದ್ಯಮಿಗಳು ಇವರೆಲ್ಲ ಮಾಡಿದ್ರು. ಅವರ ಒಂದು ಕೆಲಸದ ಪರಿಣಾಮಗಳನ್ನ ಬಡ ಜನರು ಎದುರಿಸ್ಬೇಕಾಯ್ತು. ಆದ್ರೆ ಹ್ಮ್ ಹೆಚ್ಚು ಪರಿಣಾಮ ಹಿಂಗೆ ಜನದ ಮೇಲೆ ಆಗೋ ಪರಿಣಾಮ ಒಂದು. ಆಮೇಲೆ ಎರಡನೇದಾಗಿ ನೀರಿನ ಮೂಲಗಳು, ಹೌದು. ಇವಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಪರಿಸರ ದೃಷ್ಟಿಕೋನದಲ್ಲಿ. ಹ್ಮ್ ಜೊತೆಗೆ ಈ ವನ್ಯಜೀವಿಗಳು ಮತ್ತೆ ಸೂಕ್ಷ್ಮ ಸಸ್ಯ ಪ್ರಭೇದಗಳು ಕೂಡ ಇದಾವೆ. ಸೂಕ್ಷ್ಮ ಜೀವಿ ಪ್ರಭೇದಗಳು ಕೂಡ ನಮ್ಮ ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಇದಾವೆ. ಹೌದೌದು. ಅವುಗಳ ಮೇಲೂ ಕೂಡ ಇದು ದುಷ್ಪರಿಣಾಮ ಬೀರುತ್ತಲ್ಲ. ಹೌದೌದು, ಖಂಡಿತ. ಅವುಗಳಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ನೀವು ಸೂಕ್ಷ್ಮವಾಗಿ ಇದರ ಹಿಂದೆ ಬಿದ್ದು ಅಧ್ಯಯನ ಮಾಡ್ತಿರೋದು, ಜೊತೆಗೆ ಒಂದಷ್ಟು ಜನಪರ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಬರ್ತಿರೋದ್ರಿಂದಾಗಿ ಈ ಸೂಕ್ಷ್ಮ ಜೀವ ಸಂಕುಲದ ಮೇಲೆ ಈಗ ಅಬ್ಸರ್ವ್ ಮಾಡ್ದಂಗೆ ಲ್ಯಾಂಡ್ ಸ್ಲೈಡ್ ಆಗಿರುವ ಜಾಗಗಳಲ್ಲಿ ಹ್ಮ್ ಪುನಃ ಏನು ಹೊಸ ಗಿಡಗಳು ಬೆಳೆಯುತ್ತೆ. ಆ, ತುಂಬಾ ಜಾಗದಲ್ಲಿ ನಾವು ಅಬ್ಸರ್ವ್ ಮಾಡಿರೋದು ಆ, ಏನು ಒಂದೇ ಜಾತಿಯ ಗಿಡಗಳೆಲ್ಲ ಬರ್ತಾ ಇದಾವೆ. ಅಂದ್ರೆ ಅಂದ್ರೆ ಅಲ್ಲಿವರೆಗೆ ಇಲ್ಲದೆ ಇರೋದಂಥದ್ದು ಆ, ಒಂದೇ ಜಾತಿ ಗಿಡಗಳು ಸೇಮ್ ಒಂಥರ ಮೋನೋಕಲ್ಚರ್ ತರ ಆ ತರ ಬರ್ತಿರೋದನ್ನ ನಾನು ಒಂದ್ 2-3 ಕಡೆ ಮೂಡಿಗೆರೆ ಭಾಗದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಓಕೆ. ಜೊತೆಗೆ ಕೆಲವು ಗುಡ್ಡಗಳು ಏನ್ ಕುಸ್ತಿದಾವೆ ಅಲ್ಲಿ ಪುನಃ ಹಸಿರು ಸಿಗುತ್ತಾನೆ ಇಲ್ಲ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ಟಾಪ್ ಸಾಯಿಲ್ ಹೋದಲ್ಲೆಲ್ಲ ಕೆಲವು ಕಡೆ ಹಸಿರು ಸಿಗುತ್ತಾನೆ ಇಲ್ಲ. ಈಗ 2019ರಲ್ಲಿ ಮೂಡಿಗೆರೆ ಭಾಗದಲ್ಲಿ ಆಗಿದ್ದು ಲ್ಯಾಂಡ್ ಸ್ಲೈಡ್. ಈಗ ಹೌದು. ಕೂಡ ಕೆಲವು ಗುಡ್ಡ ಅದೇ ತರ ಕೆಂಪಾಗಿ ಇದೆ. ಕೆಲವು ಕಡೆ ರೀಜನರೇಟ್ ಆಗಿದೆ, ಆದ್ರೆ ಕೆಲವು ಕಡೆ ರೀಜನರೇಟ್ ಆಗಿಲ್ಲ. ಹ್ಮ್ ಜೊತೆಗೆ ಈ ಮಣ್ಣಲ್ಲಿ ಆಳದ ಮಣ್ಣು ತೆಗೆದಂಗು ಅಲ್ಲಿ ಬೇರೆ ಬೇರೆ ಹಾನಿಕಾರಕ ಅಂಶಗಳು ಇರ್ತವೆ. ಅಂದ್ರೆ ಈ ಗಿಡಗಳಿಗೆ ಬೇಕಾದ ಫಲವತ್ತತೆ ಸಿಗೋದಿಲ್ಲ. ಹಾ ಹೌದು. ಹ್ಮ್ ಅಂತ ಮಣ್ಣುಗಳು ಸೇರಿ ನೀರು ಪೊಲ್ಯೂಟ್ ಆಗೋದು ಕೂಡ ಇರುತ್ತೆ. ಹ್ಮ್ ಅಂದ್ರೆ ಹ್ಮ್ ಈಗ ಎಕ್ಸಾಂಪಲ್ ಈ JCB ವರ್ಕ್ ಎಲ್ಲ ಮಾಡ್ತಾನೆ ಇದೀವಿ ನಾವು. ಗುಡ್ಡಗಳನ್ನ ಹೌದು. ತೆಗಿತಿದೀವಿ, ಕತ್ತರಿಸ್ತಿದೀವಿ. ಆವಾಗ ಭೂಮಿ ಅಡಿ ಇರುವಂತ ಮಣ್ಣು ಮೇಲ್ಭಾಗಕ್ಕೆ ಬರುತ್ತೆ. ಹ್ಮ್ ಅದೇನು ಅದ್ರಲ್ಲಿ ಎಲ್ಲ ಒಳ್ಳೆ ಅಂಶಗಳೇ ಇದಾವೆ ಅಂತ ಅಲ್ಲ. ಒಳ್ಳೆ ಅಂಶಗಳು ಅಂದ್ರೆ ಏನಾದ್ರೂ ಮನುಷ್ಯರಿಗೆ ಮತ್ತೆ ಜೀವಿಗಳಿಗೆ ಹಾರ್ಮ್ಫುಲ್ ಆಗಿರುವಂತ ಖನಿಜಗಳು ಕೂಡ ಇರ್ಬೋದು. ಆ ಹ್ಮ್ ತರನು ಸಮಸ್ಯೆ ಆಗ್ತಿದೆ. ಓಕೆ. ಮತ್ತೆ ಈಗ ಏನು ಈ ತರ JCB ಕಾಮಗಾರಿಗಳಾಗಿರ್ಬೋದು, ಇಟಾಚಿ ಕಾಮಗಾರಿಗಳು, ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳ ದೊಡ್ಡ ದೊಡ್ಡ ಕಾಮಗಾರಿಗಳು, ಇದರಿಂದಾಗಿ ನಮ್ಮ ಹಳೆ ಹೊಳ್ಳ ಏನು ಹಳ್ಳ ಮತ್ತೆ ಕೊಳ್ಳಗಳು ಇವುಗಳೆಲ್ಲ ಏನು ಸಿಂಟು ಹೂಳು ತುಂಬತಾ ಹೋಗ್ತಿದೆ.
ಓಕೆ, ಅವುಗಳ ಹರಿಯುವ ಪಥ ಬದಲಾಗುತ್ತೆ ಈಗ. ಹರಿಯೋ ಪಾತ್ರ ಬದಲಾಗ್ತಿದೆ ಒಂದು. ಹ್ಮ್. ಎರಡನೇದಾಗಿ ಅವು ಕ್ಯಾರಿಂಗ್ ಕೆಪಾಸಿಟಿನೇ ಕಡಿಮೆ ಆಗ್ತಿದೆ. ಅವು ನೀರನ್ನ ಏನು ತಗೊಂಡೋಗೋ ಸಾಮರ್ಥ್ಯನೇ ಕಡಿಮೆ ಆಗ್ತಿದೆ. ಜೊತೆಗೆ ಇದ್ರದ್ದು ನೇರ ಪರಿಣಾಮ ಕೃಷಿಕರು ಅನುಭವಿಸ್ತಿದ್ದಾರೆ. ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದ್ ಹಳ್ಳ ಹರಿತಿರುತ್ತೆ, ಆ ಹಳ್ಳದ ಸುತ್ತಮುತ್ತ ಗದ್ದೆಗಳಿದಾವೆ ಅಂತ ಹೇಳಿದ್ರೆ, ಈ ಲ್ಯಾಂಡ್ ಸ್ಲೈಡ್ ಆದಾಗ ಮಣ್ಣು ಕೊಚ್ಕೊಂಬಂದು ಆ ಹಳ್ಳಕ್ಕೆ ಕೂರೋದ್ರಿಂದ ಸ್ವಲ್ಪ ಮಳೆ ಬರೋದ್ರೊಳಗೆ ನೆಕ್ಸ್ಟ್ ಮಳೆಗಾಲದಲ್ಲಿ ಫ್ಲಡ್ ಆಗ್ಬಿಡುತ್ತೆ. ಅವಾಗ ಅಲ್ಲಿ ಕೃಷಿ ಮಾಡೋದೇ ಕಷ್ಟ ಆಗತ್ತೆ. ಈಗ ನಿಮ್ಗೆ ಗೊತ್ತಿದೆ, ಗದ್ದೆಗೆಲ್ಲ ಸ್ವಲ್ಪ ಮರಳು ಬಂತು ಅಥವಾ ಮಣ್ಣು ಬಂದು ಕೂರ್ತು ಅಂದ್ರೆ ಅದನ್ನ ತೆಗಿಯೋದು ತುಂಬಾ ಕಷ್ಟ. ಅಂದ್ರೆ ಸಣ್ಣ ಒಂದ್ 2 ಎಕರೆ 3 ಎಕರೆ ಇದ್ದವರೆಲ್ಲ ಅದನ್ನ ಪುನಃ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಮೊದ್ಲೇ ಗದ್ದೆ ಭತ್ತ ಬೆಳೆ ಏನು ಲಾಭದಾಯಕ ಅಲ್ಲ. ಅಂತದ್ರಲ್ಲಿ ಹಿಂಗೆಲ್ಲ ಆಗ್ಬಿಡ್ತು ಅಂದ್ರೆ ಅವರು ಪರ್ಮನೆಂಟ್ ಆಗಿ ಅದನ್ನ ನಿಲ್ಸ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಹಂಗೆಲ್ಲ ಆಗಿದೆ ತುಂಬಾ ಭಾಗದಲ್ಲಿ. ಮತ್ತೆ ಅಂತರ್ಜಲ ಮಟ್ಟ ಕೂಡ ಆ ಪ್ರದೇಶದ ಕಡಿಮೆ ಆಗುತ್ತೆ, ಅದು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಹೌದೌದು. ಭೂಮಿಯೊಳಗಿನ ಪರಿವರ್ತನೆಗಳು ಬೇರೆ ಬೇರೆ ರೀತಿಯಾದಂತಹ ಅನಾಹುತಗಳಿಗೆ ಅವಕಾಶ ಆಗಿಕೊಡುತ್ತೆ. ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಗಮನಿಸ್ತಾ ಇದ್ದೆ. ಈ ನೆನ್ನೆ ಇನ್ಸಿಡೆಂಟ್ ಆಯ್ತು, ಆ ಜಾಗದ ಪೋಸ್ಟ್ ಅನ್ನು ನೀವು ಜೂನ್ ಅಲ್ಲೇ ಹಾಕಿದ್ರಿ. ವೈರಲ್ ಆಗ್ತಿರುವಂತಹ ಏನು ಕಾಮಗಾರಿ ಆಗ್ತಾ ಇದೆ, ಅದರ ಪರಿಣಾಮ ನಿನ್ನೆ ಸಂಭವಿಸಿದೆ. ನೀವು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಟ್ಟಿದ್ದು ಟನಲ್ಗೆ ಕಂಪೇರ್ ಮಾಡಿ. ಹೌದೌದೌದೌದು. ಆಗುಂಬೆಯಲ್ಲಿ ಪ್ರಪೋಸ್ ಟನಲ್ ಇದೆಯಾ? ಹೌದು. ಅದೇ ಅದೆಲ್ಲ ಒಂಥರ ಎಚ್ಚರಿಕೆ ತರ ನಮ್ಗೀಗ. ಅಂದ್ರೆ ಅಲ್ಲಿ ಆಗಿದೆ, ಇಲ್ಲಿ ಮಾಡ್ಬೇಡಿ ಅಂತ ಹೇಳ್ತಿದೆ. ಇಲ್ಲೂ ಮಾಡಿದ್ರೆ ಇನ್ನು ಪರಿಣಾಮ ಎದುರಿಸ್ತೀರಿ ಅಂತ. ಆದ್ರೆ ಈ ಪಾಠಗಳನ್ನ ನಾವು ಕಲಿತಾನೆ ಇಲ್ಲ. ಅಂದ್ರೆ ವಯನಾಡಲ್ಲಿ ನೋಡಿ, ಮುಂದೆ ಆಲ್ರೆಡಿ ಅಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿ ಕೂಡ ಈಗ ಅಲ್ಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ ಅಂದ್ರೆ. ಹೌದು, ಅಲ್ಲಿ ಆ ಘಟನೆ ನಡೆದ ಜಾಗದಿಂದ ಕೇವಲ 4-5 ಕಿಲೋಮೀಟರ್ ಅಂತರದಲ್ಲೇ ಕಳೆದ ವರ್ಷ ಘಟನೆ ಆಗಿದ್ದು. ಅದೇ ಅಷ್ಟೇ ಪಕ್ಕದಲ್ಲಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮವರ ಈ ಬುದ್ಧಿಮಟ್ಟ ಎಷ್ಟಿದೆ, ಮತ್ತೆ ಕಾಮನ್ ಸೆನ್ಸ್ ತರೋದು. ಹೌದು. ಈ ಅಧಿಕಾರಿಗಳು ಏನೆಲ್ಲೋ ಓದಿ ಅಧಿಕಾರಿಗಳಾಗಿರ್ತಾರೆ, ಅವ್ರು ಯಾಕಾಗಿ ಅವ್ರಿಗೆ ಆದ್ರೂ ಕನಿಷ್ಠ ಜ್ಞಾನ ಬೇಕಲ್ಲ. ಈಗ ರಾಜಕಾರಣಿಗಳೇನೋ ಒತ್ತಡ ಆಗ್ತಾ ಇದ್ರೆ ಮಾಡ್ಬೋದು, ಬಟ್ ಇವ್ರು ಕೆಲಸ ಮಾಡೋದು ಈಗ ನೋಡಿ, ಅನುಭವಿಸ್ಬೇಕಾದವ್ರು ಇವ್ರು ಅನುಭವಿಸ್ಬೇಕಾ? ಈಗ ಬರುವಂತ ಆರೋಪಗಳನ್ನ ಸಮಸ್ಯೆಗಳನ್ನ ಕೂಡ ಇವರು ಕೂಡ ಫೇಸ್ ಮಾಡ್ಬೇಕಾಗುತ್ತೆ ಅಧಿಕಾರಿಗಳು. ಅದೇ ಒಟ್ಟು ಎಲ್ರಿಗೂ ದೊಡ್ಡ ದೊಡ್ಡ ಯೋಜನೆ ಬೇಕು, ಅದರಿಂದ ಬರೋ ಕಮಿಷನ್ ಬೇಕು ಬಿಟ್ರೆ ಬೇರೆ ಏನು ಇಲ್ಲ ಸರ್ ಇದ್ರಲ್ಲಿ. ಮತ್ತೆ ಯಾವ್ದೇ ಯೋಜನೆ ತಗೊಳ್ಳಿ, ಅದು ಯಾವ್ದು ಏನು ಸ್ಥಳೀಯರಿಗೆ ಉಪಯೋಗ ಆಗುವಂತ ಯೋಜನೆಗಳಲ್ಲಿ, ಈಗ ನಮ್ದು ಎತ್ತಿನಹೊಳೆ ಪ್ರಾಜೆಕ್ಟ್ ತಗೊಂಡ್ರೆ 15 ವರ್ಷದಿಂದ ಮಾಡ್ತಾನೆ ಇದಾರೆ. ಅದೇನು ನೀರು ಹೋಗ್ತಿಲ್ಲ, ದುಡ್ಡು ಖರ್ಚಾಗ್ತಿದೆ. ಈಗ ಪುನಃ ಇನ್ನೂ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಹಿಂಗೆ ಈಗ ಟನಲ್ ಮಾಡ್ತಾರೆ ಅಂದ್ರು ಅದು ಅಷ್ಟೇ. ಆಗುಂಬೆಲ್ಲ ಆಗಿರ್ಬೋದು, ಇಲ್ಲ ನಿಮ್ಮಲ್ಲೂ ರೈಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಈಗ. ಅದು ರೈಲ್ವೆ ಯೋಜನೆ ಬಗ್ಗೆನೂ ತುಂಬಾ ಅಪೋಸಿಷನ್ ಬರ್ತಿದೆ. ನಮ್ಮ ಶೃಂಗೇರಿ ಭಾಗದಲ್ಲೂ ಕೂಡ ಶಿವಮೊಗ್ಗ ಶೃಂಗೇರಿ ರೈಲು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಷ್ಟೇ, ಅದು ಯಾವತ್ತೂ ಮುಗಿದೇ ಇರೋ ಪ್ರಾಜೆಕ್ಟ್ಗಳು. ಒಂದು 30 ವರ್ಷ 40 ವರ್ಷ ತಗೊಳ್ತಿರ್ತಾರೆ. ಈಗ ಯೋಜನೆ ಗಾತ್ರ ಡಬಲ್ ಟ್ರಿಬಲ್ ಆಗ್ತಾ ಈಗ ಎತ್ತಿನಹೊಳೆ ಎಷ್ಟು ಕಡಿಮೆ ಸ್ಟಾರ್ಟ್ ಆಗಿ ಈಗ 25,000 ಹತ್ರ ಮುಟ್ತಲ್ಲ, 25,000 ಕೋಟಿ ಆಯ್ತು. ಹೌದೌದು, ಒಂದು ರೀತಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರ ದುಡ್ಡು ಮೊಟ್ಟೆ ತಗೊಳ್ಳೋರು ತಗೊಳ್ತಾನೆ ಇದಾರೆ. ಅದೇ ಆ ಕಡೆ ಸಾಯ್ತಾನೂ ಇಲ್ಲ, ಈ ಕಡೆ ಬೆಳವಣಿಗೆ ಆಗ್ತಾ ಇಲ್ಲ. ಇನ್ನೊಂದು, ಈ ಅಭಿವೃದ್ಧಿ ಅಂತ ಹೇಳ್ತಾರೆ, ಆದ್ರೆ ಅಭಿವೃದ್ಧಿ ಈ ಪರಿಸರಕ್ಕೆ ಹಾನಿ ಮಾಡದೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈ ರಸ್ತೆಗಳು ಮಾಡೋದಾಗಿರ್ಬೋದು. ಅಂದ್ರೆ ನಮ್ಮ ಆದ್ಯತೆ ಏನು ಅನ್ನೋದು ಬೇಕು. ಈಗ ಜನಕ್ಕೆ ಏನ್ ಹೆದ್ದಾರಿ ಬೇಕು ಅಂತ ಜನ ಕೇಳ್ತಿಲ್ಲಲ್ಲ, ಜನಕ್ಕೆ ಗುಣಮಟ್ಟದ ರಸ್ತೆ ಬೇಕು. ಈಗ ಗುಣಮಟ್ಟದ ರಸ್ತೆ ಮಾಡ್ಲಿಕ್ಕೆ ಎಲ್ಲ ತರ ಅವಕಾಶ ಇದೆ. ಏನಕ್ಕೆ ಅಂದ್ರೆ ಹಿಂದೆ ನಾವೀಗ ಬ್ರಿಟಿಷ್ ಕಾಲದ ರಸ್ತೆಗಳು ಈಗನೂ ಇದಾವೆ, ಸೇತುವೆಗಳು ಈಗನೂ ಇದಾವೆ. ಅಂದ್ರೆ ಅಷ್ಟು ಗುಣಮಟ್ಟದಲ್ಲಿ ಮಾಡಿದ್ರು. ಈಗ ಗುಣಮಟ್ಟದ್ದೇ ಕೊರತೆ ಇಲ್ಲ ಸರ್. ಏನೇ ನೀವು ತಗೊಂಡ್ರಿ ಎಲ್ಲಾ ಕಳಪೆ ಕಾಮಗಾರಿ. ತುಂಬಾ ಕಡೆ ಜರಿಲಿಕ್ಕೆ, ರಸ್ತೆಗಳು ಜರಿಯೋದು ಅಥವಾ ಸೇತುವೆಗಳು ಕುಸಿಲಿಕ್ಕೆ ಕಳಪೆ ಕಾಮಗಾರಿನೇ ಕಾರಣ. ಮತ್ತೆ ಇನ್ನೊಂದು, ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಏನು ಪರಿಸರಕ್ಕೆ ಪೂರಕವಾಗಿ ಕಟ್ಟಬಹುದು, ಆದ್ರೆ ಆಸಕ್ತಿ ಇಲ್ಲ ಅಂತ. ಮುಖ್ಯವಾಗಿ ಆಸಕ್ತಿ ಕೊರತೆ. ಅಂದ್ರೆ ಬೇರೆ ಬೇರೆ ಲಾಬಿಗಳೇ ಕೆಲಸ ಮಾಡೋದ್ರಿಂದ, ಲಾಬಿಗಳ ಅವರ ಹಿತಾಸಕ್ತಿನೇ ಮುಖ್ಯ ಬಿಟ್ರೆ ಅವರಿಗೆ ಯಾವ್ದು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾರೆ, ಇದು ಯಾರಿಗೂ ಇಂಪಾರ್ಟೆಂಟ್ ಆಗಿಲ್ಲ. ದೂರದೃಷ್ಟಿ ಇರೋದಿಲ್ಲ, ಮತ್ತೆ ಪರಿಸರದ ಬಗ್ಗೆ, ಪರಿಸರಕ್ಕೆ ಹಾನಿ ಆಗದೆ ಯಾವ ರೀತಿ ಮಾಡಬಹುದು ಆ ಬಗ್ಗೆ ಕೂಡ ಯೋಚನೆ ಮಾಡೋದಿಲ್ಲ. ಯೋಚನೆ ಇದ್ರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಹೌದು.
ಬಟ್ ನಮ್ಮ ಜನಪ್ರತಿನಿಧಿಗಳು ಯಾಕಾಗಿ ಆ ರೀತಿಯ ಮನಸ್ಥಿತಿ ತಾಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಈ ಸಮಸ್ಯೆಯನ್ನು ಅನುಭವಿಸೋದ್ರ ಭಾಗ ಆಗಿರ್ತಾರೆ. ಎಲ್ಲ ದುಡ್ಡಿಂದನೇ ಎಲ್ಲವನ್ನು ಮಾಡ್ಬೋದು ಅನ್ನೋ ಯೋಚನೆ ಇದಾರ ಅಂತ. ಅಂದ್ರೆ ಈಗ ಚುನಾವಣೆನೇ ಹಿಂಗಾಗಿದೆಯಲ್ಲ ಸರ್. ಈಗ ಹ್ಮ್. ಚುನಾವಣೆಯಲ್ಲಿ ಕೋಟಿಗಟ್ಲೆ ಸುರಿತಾರೆ. ಇನ್ನು ಆ ಕೋಟಿಗಟ್ಲೆ ವಸೂಲಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇದೊಂದು ದೊಡ್ಡ ಯೋಜನೆ ಬೇಕು. ಹೌದು. ಆ ದೊಡ್ಡ ಈಗ ಆ, ಒಂದ್ ದೊಡ್ಡ ಯೋಜನೆ ಅಂತ ಹೇಳಿದ್ರೆ ಒಂದ್ 4,000 ಕೋಟಿ 5,000 ಕೋಟಿ ಯೋಜನೆ ಅಂದ್ರೆ ಎಲ್ರು ಹೊಡಿಬೋದು. ಈಗ ಎತ್ತಿನಹೊಳೆ ಯೋಜನೆ ಅಂದ್ರೆ ಎಕ್ಸಾಂಪಲ್, ಬಿಜೆಪಿ, ಹ್ಮ್. ಕಾಂಗ್ರೆಸ್, ಜೆಡಿಎಸ್ ಮೂರು ಸರ್ಕಾರಗಳು, ಸಮ್ಮಿಶ್ರ ಸರ್ಕಾರಗಳು ಎಲ್ಲದೂ ಇತ್ತು. ಎಲ್ಲರೂ ಹೌದು. ಹೊಡೆದ್ರು, ಎಲ್ರು ಹೊಡೆದ್ರು. ಹಂಗೆ ಹ್ಮ್. ಹ್ಮ್. ಒಟ್ಟು ಹೆಂಗಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಚುನಾವಣೆಗೆ ದುಡ್ಡು ಬೇಕು. ಆಮೇಲೆ ಪುನಃ ಅವರ ಸಂಪತ್ ಜಾಸ್ತಿ ಮಾಡ್ಕೊಳ್ಳೋಕೆ ದುಡ್ಡು ಬೇಕು. ಹಂಗೆ ಹಿಂಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬೇಕು. ಹ್ಮ್. ಎಲ್ಲ ಕಡೆ ಅದೇ ತರ ಆಗಿದೆ. ಈಗ ಇಡೀ ಪಶ್ಚಿಮ ಘಟ್ಟದಲ್ಲಿ ನಾವು ನೋಡಿದ್ರೆ ಹ್ಮ್. ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೇ. ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ಆಮೇಲೆ ಬೇಸೂರು ಅಣು ವಿದ್ಯುತ್ ಸ್ಥಾವರ, ಆ ಕಡೆ ಹುಬ್ಬಳ್ಳಿ ಅಂಕೋಲ ರೈಲ್ ಆಗಿರ್ಬೋದು. ಹೆದ್ದಾರಿಗಳಂತೂ ಪ್ರತಿ ಎಲ್ಲ ಕಡೆ ಆಗ್ತಿದೆ ಸರ್. ಎಲ್ಲಿ ರಸ್ತೆ ಅಂತಿದೆ ರಸ್ತೆನೆಲ್ಲ ಒಟ್ಟು ಕರಾವಳಿನ ಘಟ್ಟದ ಮೇಲ್ ಕನೆಕ್ಟ್ ಮಾಡತ್ತೆ ಅಂತ ಎಲ್ಲೆಲ್ಲ ಇದೆ ಹಾ. ರಸ್ತೆ ಇದ್ದಿದ್ದನ್ನೆಲ್ಲ ಈಗ ಹೈವೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಹೌದು. ಈಗ ನಾನ್ ನಿಮ್ಮಲ್ಲಿಗೆ ಬರ್ತೀನಿ ಸರ್. ಈಗ ಅಲ್ಲಿ ಟನಲ್ ವಿಚಾರ ಹೇಳಿದ್ರಲ್ಲ, ಹಾ ಹಾ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಅಂತ? ಒಂದು ಟನಲ್ ಅಂತ ಹೇಳಿದ್ರೆ ಈಗಿನ್ನು ಪ್ರಪೋಸ್ ಇರೋದು. ಅದೇ ಒಂದು ವೇಳೆ ಕಾಮಗಾರಿ ಶುರು ಮಾಡಿ ಆಯ್ತು ಅಂತ ಹೇಳಿದ್ರೆ, ಈಗ ಜಿಯಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇಡೀ ಗುಡ್ಡನೆ ಬ್ಲಾಸ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ ಓಕೆ ಓಕೆ. ಟನಲ್ ಕಾಮಗಾರಿ ಆಯ್ತು ಅಂದ್ರೆ ಇಡೀ ಗುಡ್ಡ ಹ್ಮ್. ಬ್ಲಾಸ್ಟ್ ಆಗ್ಬೋದು ಅಂತ ಒಂದು. ಆಮೇಲೆ ಇನ್ನೊಂದು, ಅಲ್ಲಿ ಮುಖ್ಯವಾಗಿ ನೀರಿನ ಮೂಲಗಳೆಲ್ಲ ಇದಾವೆ, ಅಂದ್ರೆ ಲಿಂಕ್ ಎಲ್ಲ ಇದಾವೆ. ಆ ಲಿಂಕ್ ಎಲ್ಲ ಕಟ್ ಆಗುತ್ತೆ. ಹ್ಮ್. ಈಗ ಆಲ್ರೆಡಿ ಎಲ್ಲೆಲ್ಲ ಟನಲ್ ಮಾಡಿದ್ದಾರೆ ಅಲ್ಲಿ ನೀರಿನ ಸಮಸ್ಯೆ ಕಾಣಿಸ್ಕೊಂಡಿದೆ. ಜಗತ್ತಿನ Okay. ಬೇರೆ ಬೇರೆ ಭಾಗದಲ್ಲಿ ಟನಲ್ ಆದಲ್ಲೆಲ್ಲ ನೀರಿನ ಸಮಸ್ಯೆ ಕಾಣಿಸ್ಕೊಂಡಿದೆ. ಹ್ಮ್. ಅದು ವೆಸ್ಟರ್ನ್ ಘಾಟ್ಸ್ ಅಂತೂ ಈ ನೀರಿನ ಮೂಲ ಆಗಿರೋದ್ರಿಂದ ಇಲ್ಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಅದೆಲ್ಲ ಏನು ಒಂದ್ರಿಂದ ಒಂದಕ್ಕೆ ಲಿಂಕ್ ಏನು ಇದಾವೆ, ಜಲದ ಕೊಂಡಿಗಳು ಅಂತಾರೆ, ಅದನ್ನೆಲ್ಲ ಕತ್ತರಿಸಿದಾಗ ನಾವು ಹ್ಮ್. ಆ ತರ ಆಗತ್ತೆ. ಮತ್ತೆ ಮೇನ್ ಆಗಿ ಇಲ್ಲಿ ನೀರಿನ ಮೂಲಕ ಸಮಸ್ಯೆ ಆಗುತ್ತೆ. ಜೊತೆಗೆ ಹೂಳ್ ತುಂಬೋದು ಎಲ್ಲ ಕಡೆ. ಆಮೇಲೆ ಹ್ಮ್. ವನ್ಯಜೀವಿಗಳಿಗೆ ಹಾನಿ, ಆಮೇಲೆ ಲ್ಯಾಂಡ್ ಸ್ಲೈಡ್ ಇದೆಲ್ಲ ಇದ್ದೇ ಇದೆ. ಇದ್ರ ಜೊತೆಗೆ ತುಂಬಾ ಏನಂದ್ರೆ ಸಮಸ್ಯೆಗಳನ್ನ ನಾವು ಕೆಲವುದನ್ನ ಈಗ ಇದು ಮಾಡಕ್ಕೂ ಆಗಲ್ಲ ಸರ್. ಏನು ಊಹೆ ಮಾಡ್ಲಿಕ್ಕೂ ಆಗಲ್ಲ. ಆದ್ಮೇಲೆ ಹೌದು, ಗೊತ್ತಿಲ್ಲ ಹೌದು. ಆ ತೀವ್ರತೆ ಹೇಗಿರುತ್ತೆ ಅನ್ನೋದಲ್ಲ. ಹೌದು. ಹ್ಮ್. ಅಂತೂ ಸಫರ್ ಆಗೋರು ಹೀಗೆ ಪಾಪದವರೇ ಸಫರ್ ಆಗೋದ್ ಬಿಟ್ರೆ ಹ್ಮ್. ತುಂಬಾ ಈಗ ನಿಮ್ಮ ಕೊಡಗುದು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ನಮ್ದು ಮೂಡಿಗೆರೆದಾಗಿರ್ಬೋದು, ಇವತ್ತಿಗೂ ಏನು ತುಂಬಾ ಜನಕ್ಕೆ ಕರೆಕ್ಟ್ ಆಗಿ ಪರಿಹಾರ ಸಿಕ್ಕಿಲ್ಲ. ಜಮೀನ್ ಕಟ್ಕೊಂಡವರಿಗೆ ಮನೆ ಸಿಕ್ಕಿಲ್ಲ, ಹೌದು. ಜಮೀನ್ ಸಿಕ್ಕಿಲ್ಲ. ಅಂದ್ರೆ ಆ ಆಘಾತದಿಂದ ಇನ್ನೂ ಹೊರಬರಲಾರದೆ ಇರುವಂತವ್ರು ಅನೇಕರಿದ್ದಾರೆ. ಹೌದು. ಹ್ಮ್. ಅದೇ ನಾವು ಗಮನಿಸ್ದಂಗೆ ತುಂಬಾ ಜನ ಅವ್ರೊಂದು 3 ಎಕರೆ 4 ಎಕರೆ ಜಮೀನಲ್ಲಿ ಕೃಷಿ ಮಾಡ್ಕೊಂಡು ಬದುಕ್ತಿದ್ರು. ಈಗ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಒಂದು ಅವರು ಲೈಫೇ ಒಂದ್ 15-20 ವರ್ಷ ಹಿಂದೆ ಹೋದಂಗೆ. ಹೌದು. ಅಂದ್ರೆ ಒಂದು ಆರ್ಥಿಕವಾಗಿ ಒಂದ್ ಸ್ವಲ್ಪ ಮೇಲ್ ಬಂದಿದ್ರು, ಅಷ್ಟೊತ್ತಿಗೆ ಇದೊಂಥರ ಹೊಡೆತ ಕೊಟ್ಟಂಗಾಯ್ತು. ಹ್ಮ್. ಆ ತರ ಎಲ್ಲ ಕಡೆ ಆಗ್ತಿದೆ ಅಂತ. ಇನ್ನೊಂದು, ನಾವು ಈ ಬೆಟ್ಟ ಪ್ರದೇಶಗಳ ಮೇಲೆ, ಘಟ್ಟ ಪ್ರದೇಶಗಳ ಮೇಲೆ ಏನು ಯಂತ್ರಗಳನ್ನ ಬಳಸಿ ಕಾಮಗಾರಿಗಳನ್ನ ಮಾಡ್ತೇವೆ, ಅದರಷ್ಟೇ ಬಹುಶಃ ಅದಕ್ಕಿಂತ ಮತ್ತು ಇನ್ನೊಂದು ವಿಭಿನ್ನ ಸ್ವರೂಪದ ಪರಿಣಾಮವನ್ನ ನಾವು ಬೆಟ್ಟದ ಒಳಗೆ ಏನು ಕಾಮಗಾರಿ ಮಾಡ್ತೇವೆ ಅದು ಬೀರುತ್ತಾ ಅಂತ. ಎಕ್ಸಾಂಪಲ್ ಸುರಂಗ ಕಾಮಗಾರಿ ವಿಚಾರ ಸರ್. ಖಂಡಿತ ಸರ್. ಅದು ಅಂದ್ರೆ ಬೆಟ್ಟದ ಮೇಲೆ ಮಾಡಿದಾಗ ಹೆಂಗ್ ಸಮಸ್ಯೆ ಆದ್ರೆ ನಮ್ ಕಣ್ಣಿಗೆ ಕಾಣಿಸುತ್ತೆ. ಹೌದೌದು. ಬೆಟ್ಟದ ಒಳಗೆ ನಮಗ್ ಕಾಣಿಸಲ್ಲ ಬಿಟ್ರೆ ಅಲ್ಲಿ ಕೂಡ ಒಂದ್ ಸಿಸ್ಟಮ್ ಇದೆಯಲ್ಲ. ಅಂದ್ರೆ ಕಣ್ಣಿಗೆ ಕಾಣಿಸ್ತಿಲ್ಲ ಬಿಟ್ರೆ ಅಲ್ಲೊಂದು ಸಿಸ್ಟಮ್ ಇದೆ. ಒಂಥರ ಮನ್ಸು ಹೊಟ್ಟೆ ಬಗ್ದಂಗ ಆಗುತ್ತೆ. ಹೌದು. ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಸಮಸ್ಯೆ ಆಗಿದೆ. ಮತ್ತೆ ಹಿಂದೆ ಇದ್ದಿದ್ದು ರೈಲ್ವೆ ಏನೋ ನೋಡಿ, ಕೊಂಕಣ್ ಆಗಿರ್ಬೋದು ಅಥವಾ ನಿಮ್ಮ ಸುಬ್ರಹ್ಮಣ್ಯ ಭಾಗದಲ್ಲಿ ಹಿಂದೆ ಮ್ಯಾನ್ಯುವಲ್ ವರ್ಕ್ ಮಾಡಿದ್ದೆ. ಆದ್ರೆ ಆ ಮ್ಯಾನ್ಯುವಲ್ ವರ್ಕ್ ಕೂಡ ಈಗ ಆಗಾಗ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ. ಹೌದು. ಮ್ಯಾನ್ಯುವಲ್ ವರ್ಕ್ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದ್ಮೇಲೆ ಈಗ ನಾವು ದೊಡ್ಡ ದೊಡ್ಡ ಯಂತ್ರ ಬಳಸಿ ಮಾಡಿದ್ಮೇಲೆ ಆಟೋಮೆಟಿಕಲಿ ಹಾಗೆ ಆಗತ್ತೆ.
ಈಗ ನನ್ಗನ್ಸೋದು ಅಲ್ಲಿ ಸಹಜವಾಗಿ ವೈಬ್ರೇಷನ್ ಆಗುತ್ತೆ, ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಸ್ತಾರೆ. ಹಾ ಹಾ ಈ ವೈಬ್ರೇಷನ್ ಆದಾಗ ಆ ಬೆಟ್ಟ ಪ್ರದೇಶದಲ್ಲಿ ಒಂದಷ್ಟು ಬಂಡೆ ಕಲ್ಲುಗಳು ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ರಕ್ಚರ್ ಇರ್ಬೋದು, ಹ್ಮ್ ಅವುಗಳು ಬಿರುಕು ಬಿಟ್ಟು ದೊಡ್ಡ ಮಟ್ಟಿಗಿನ ಮಳೆ ಬಂದಾಗ, ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಹ್ಮ್ ಒಳಗೆ ನೀರ್ ಸೇರ್ಕೊಂಡು ನಂತರದಲ್ಲಿ ಅದರ ಪರಿಣಾಮ ನಮಗೆ ಈ ರೀತಿ ಕಾಣುತ್ತಾ ಅಂತಲ್ಲ. ಹೌದೌದು, ಖಂಡಿತ. ಹ್ಮ್ ಅದೇ ಈ ತರ ಆಗ್ಬೋದು. ಹ್ಮ್ ನಾವು ಅದೇ ಹೇಳ್ತೀವಲ್ಲ, ಆಮೇಲೆ ಇಡೀ ಪ್ರಕೃತಿ. ಏರಿಯಾನೆಲ್ಲ ಆಲ್ರೆಡಿ ಎಕೋ ಸೆನ್ಸಿಟಿವ್ ಏರಿಯಾ ಮತ್ತ ಅಂತ ಹೇಳಿ 2018 ಅಲ್ಲೇ ಹ್ಮ್ ಒಂದು ವೆಸ್ಟರ್ನ್ ಘಾಟ್ಸ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಒಂದು ಕಮಿಟಿ ಮಾಡಿದ್ರು. ಆ ಹ, ಹ, ಕಮಿಟಿನೇ ಹ. ರಿಪೋರ್ಟ್ ಕೊಟ್ಟಿದೆ. ನಮ್ಮ ಇಡೀ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತುಂಬಾ ಹಳ್ಳಿಗಳನ್ನ ಅವ್ರು ಗುರುತು ಮಾಡಿದ್ದಾರೆ ಯಾವ್ದು ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ. ಅಲ್ಲೇ ಹ್ಮ್ ಈಗ ಹೊಸ ದೊಡ್ಡ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಮಾಧವ್ ಗಾಡ್ಗಿಲ್ ವರದಿಲಿ ಕೂಡ ಇತ್ತು. ಅಂದ್ರೆ ಹ್ಮ್ ವಿಜ್ಞಾನಿಗಳು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದಾರೆ, ಹೌದು. ಆದ್ರೆ ಅದನ್ನ ಪಾಲಿಸಿ ಮೇಕರ್ಸ್ ಅದನ್ನ ಗಣನೆಗೆ ತಗೊಳ್ತಿಲ್ಲ. ವಿಜ್ಞಾನಿಗಳು ಹೇಳ್ತಾ ಹೋದ್ರೆ ಅವರು ಅಭಿವೃದ್ಧಿ ವಿರೋಧಿಗಳು ಆಪಟ ಕಟ್ಟಿಬಿಡ್ತಾರೆ ಹಾ ಅವರಿಗೆ. ಹೌದೌದು, ಇದನ್ನ ಹೇಳೋರು ಅಭಿವೃದ್ಧಿ ವಿರೋಧಿಗಳಾಗ್ತಾರೆ ಇಲ್ಲಿ. ಹೌದು. ಅಂದ್ರೆ ಲೀಸ್ಟ್ ಪರಿಸರದ ಬಗ್ಗೆ ಲೀಸ್ಟ್ ಕನ್ಸರ್ನ್. ನಾವ್ ಯಾವ್ದೇ ಒಂದು ಪ್ರಾಜೆಕ್ಟ್ ಮಾಡುವಾಗ ಹ್ಮ್ ಲೀಸ್ಟ್ ಕನ್ಸರ್ನ್ ಇದೆ. ಈ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ಏನಿದಾವೆ ಅಲ್ಲಿ ಇತ್ತೀಚೆಗೆಲ್ಲ ತುಂಬಾ ಆಲೋಚನೆ ಮಾಡ್ತಿದ್ದಾರೆ, ಯಾವ್ದೇ ಹೌದು. ಒಂದು ಪ್ರಾಜೆಕ್ಟ್ ಮಾಡುವಾಗ ಏನು ಪರಿಸರ ಪರಿಣಾಮ ಆಗ್ಬೋದು ಅಂತ ಹೇಳಿ. ಹ್ಮ್ ನಮ್ಮಲ್ಲಿ ಆತರ ಏನು ಒಂದು ಎಸ್ಟಿಮೇಶನ್ ಮಾಡೋದು ಈ ತರ ಏನು ಇಲ್ಲ. ಹ್ಮ್ ಆಮೇಲೆ ಇನ್ನೊಂದು ಹೆಂಗಾಗಿದೆ ಅಂದ್ರೆ ನಮ್ಮಲ್ಲಿ ಸಮಸ್ಯೆ ಇದ್ದಲ್ಲೂ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಇಲಾಖೆಗಳಿದಾವೆ. ಈಗ ಹ್ಮ್ ಅರಣ್ಯ ಇಲಾಖೆ ಅರಣ್ಯ ಉಳಿಸ್ಬೇಕು, ಅದನ್ನಿಲ್ಲ. ಇವತ್ತು ಅರಣ್ಯ ಇಲಾಖೆನೆ ಕ್ಲಿಯರೆನ್ಸ್ ಕೊಡುತ್ತೆ, ವೈಲ್ಡ್ ಬೋರ್ಡ್ NOC ಕೊಡೋದು. ಕೊಡುತ್ತೆ ದೊಡ್ಡ ದೊಡ್ಡ ಯೋಜನೆಗಳಿಗೆ. ಹ್ಮ್ ಅವರು ಯಾವುದು ನಮ್ಮಲ್ಲಿ ರಕ್ಷಣೆ ಮಾಡಬೇಕು ಅಂತ ನಾವು ಸಿಸ್ಟಮ್ ಮಾಡ್ಕೊಂಡಿದೀವಿ, ಆ ಸಿಸ್ಟಮ್ ಭಕ್ಷಿಸ್ತಾ ಇದಾರೆ. ಡಿಫರೆನ್ಸ್ ಕೊಡ್ತಿದೆ ಈಗ. ಹ್ಮ್ ಕಾಯ್ಬೇಕಾದವ್ರೆ ಮೇಯಕ್ ಹೋಗ್ತಾ ಇದಾರೆ. ಹೌದೌದು. ಹ್ಮ್ ಅದನ್ನೇ ನಾನು ಕೇರಳದ ಮಾಧ್ಯಮಗಳನ್ನ ನೋಡ್ತಾ ಇದ್ದೆ, ನಿನ್ನ ಘಟನೆ ಆದಂತ ಪ್ರದೇಶದ ಬಗ್ಗೆ. ಹಾ ಈ ಮಾಧವ್ ಗಾಡ್ಗಿಲ್ ಅವರು ಕಳೆದ ವರ್ಷ ಘಟನೆ ಆದ ನಂತರದಲ್ಲಿ ಹೇಳಿಕೆ ಕೊಟ್ಟಿದ್ರು, ಈ ಪ್ರದೇಶ ಕೂಡ ಸೂಕ್ಷ್ಮವಾಗಿದೆ, ಒಂದು ವೇಳೆ ಅಲ್ಲಿ ಕಾಮಗಾರಿ ನಡೆಸಿ ಅಲ್ಲಿ ಕಾಮಗಾರಿ ಮುಂದುವರಿಸದೆ ಆದಲ್ಲಿ ಅನಾಹುತ ಸಂಭವಿಸುತ್ತೆ ಅಂತ. ಹೌದೌದು. ಅದು ಸಂಭವಿಸಿದೆ ಕೂಡ. ಹೌದು. ಇಂಥ ವಿಚಾರದಲ್ಲಿ ಜನಸಾಮಾನ್ಯರ ಕಾಳಜಿ ಹೇಗಿರ್ಬೇಕು ಸರ್? ಏನು ಕೇಳಿಸ್ಲಿಲ್ಲ. ನೀವು ಮಾಧವ್ ಗಾಡ್ಗಿಲ್ ಹೇಳ್ತಾ ಇದ್ರ, ಅದನ್ನ ಹೇಳಿ. ಅದೇ ಮಾಧವ್ ಗಾಡ್ಗಿಲ್ ಅವರು ಹಿಂದೆನೆ ಹೇಳಿದ್ರು. ಹ್ಮ್. ಮಾಧವ್ ಗಾಡ್ಗಿಲ್ ಅವರೊಂದು ವರದಿನೇ ಕೊಟ್ಟಿದ್ರು ಸರ್ಕಾರಕ್ಕೆ. ಅಲ್ಲಿ ಹ್ಮ್ ಇಡೀ ಪಶ್ಚಿಮ ಘಟ್ಟನೇ ಸೂಕ್ಷ್ಮ ಪ್ರದೇಶ, ಅಲ್ಲಿ ಯಾವುದೇ ಬೃಹತ್ ಯೋಜನೆಗಳನ್ನ ಮಾಡಬಾರ್ದು ಅಂತ ಹಿಂದೆನೆ ಹೇಳಿದ್ರು. ಹ್ಮ್ ಅಂದ್ರೆ ಪದೇ ಪದೇ ರಿಪೀಟೆಡ್ಲಿ ಅವ್ರು ಹೇಳ್ತಾನೆ ಇದ್ರು. ಆದ್ರೆ ಸರ್ಕಾರ ಅವರು ವರದಿನೇ ಏನು ಸ್ವೀಕರಿಸಲೇ ಇಲ್ಲ, ಅಂದ್ರೆ ಅದನ್ನ ಕನ್ಸಿಡರೇ ಮಾಡ್ಲಿಲ್ಲ. ಹ್ಮ್ 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 ಈಗ ಇಂಥ ವಿಚಾರದಲ್ಲಿ ಆಡಳಿತ ವರ್ಗದವರು ಮಾಡ್ತಾರೆ, ಇನ್ನು ಅಧಿಕಾರಿಗಳು ಏನೇನೋ ಮಾಡ್ತಾ ಹೋಗ್ತಾರೆ. ನಮ್ಮ ನಿಮ್ಮಂತವರ ಜವಾಬ್ದಾರಿ, ಜನಸಾಮಾನ್ಯರ ಜವಾಬ್ದಾರಿ ಹೇಗಿರ್ಬೇಕು, ಇಚ್ಛಾಶಕ್ತಿ ಹೇಗಿರ್ಬೇಕು ಅಂತ ಇಂಥ ವಿಚಾರದಲ್ಲಿ? ಅಂದ್ರೆ ಜನಸಾಮಾನ್ಯರ ಜವಾಬ್ದಾರಿ ಅಂದ್ರೆ ನಾವು ಏನೋ ಗಿಡ ನೆಡೋದ್ರಿಂದ, ಏನೋ ಸಣ್ಣ ಪುಟ್ಟ ಕೆಲಸಗಳಿಂದ ಇದನ್ನೆಲ್ಲ ಏನೋ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಕೃತಿಗೆ ಅದನ್ನ ಸರಿ ಮಾಡ್ಕೊಳ್ಳಕ್ ಅದು ಗೊತ್ತಿದೆ. ಅದು ಮಾಡ್ಕೊಳ್ಳುತ್ತೆ. ನಾವು ಉಳಿಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಂಥ ದೊಡ್ಡ ದೊಡ್ಡ ಯೋಜನೆಗಳನ್ನ ನಾವು ವಿರೋಧಿಸ್ಬೇಕು. ಯಾವ್ದೇ ದೊಡ್ಡ ಯೋಜನೆ, ಅದು ಆಗುಂಬೆ ಸುರಂಗ ಆಗಿರ್ಲಿ, ಶೃಂಗೇರಿ ರೈಲ್ ಆಗಿರ್ಲಿ, ಇಲ್ಲ ಕೊಡಗಿ ರೈಲ್ ಆಗಿರ್ಲಿ, ಅಥವಾ ಇನ್ನೆಲ್ಲ ಶರಾವತಿ ಪಂಪ್ ಸ್ಟೋರೇಜ್ ಆಗಿರ್ಲಿ, ಅಥವಾ ದೊಡ್ಡ ದೊಡ್ಡ ಹೆದ್ದಾರಿಗಳಾಗಿರ್ಲಿ, ಅದ್ ಯಾವ್ದು ನಮ್ಮ ಒಳಿತಿಗಾಗಿ ಆಗ್ತಾ ಇರೋ ಯೋಜನೆಗಳಲ್ಲ ಅಂತ ಜನ ಅದನ್ನ ವಿರೋಧಿಸಬೇಕು. ಈಗ ನಮ್ಗೆ ಹೆದ್ದಾರಿಗಳು ಬೇಡ, ಒಳ್ಳೆ ರಸ್ತೆಗಳನ್ನ ಕೊಡಿ ಅಂತ ಕೇಳ್ಬೇಕು. ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಇಂಪ್ರೂವ್ ಮಾಡ್ಲಿ, ಆಸ್ಪತ್ರೆಗಳನ್ನ ಮಾಡ್ಲಿ, ಹಳ್ಳಿಗಳಿಗೆ ಗುಣಮಟ್ಟದ ರಸ್ತೆಗಳನ್ನ ಮಾಡ್ಲಿ, ಶಾಲೆಗಳನ್ನ ಉದ್ಧಾರ ಮಾಡ್ಲಿ, ಶಾಲಾ ಕಾಲೇಜುಗಳಾಗ್ಲಿ. ಇದು ಆಗ್ಬೇಕಂದ್ರೆ ಒಂದು ಸುಸ್ಥಿರವಾದ ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ಜನ ಇದಕ್ ಬೇಡಿಕೆ ಇಡಬೇಕು, ಈ ದೊಡ್ಡ ಯೋಜನೆಗಳನ್ನ ವಿರೋಧಿಸ್ಬೇಕು. ಅಂದ್ರೆ ನಮ್ಮ ಆಕ್ರೋಶ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಇವತ್ ಮಾತ್ರ ಅಂದ್ರೆ ಈಗ ನಿನ್ನೆ ವಯನಾಡಲ್ಲಿ ಆಯ್ತು, ಈ ವಿಚಾರ ವೈರಲ್ ಆಗಿದೆ, ಇನ್ನೊಂದು ಒಂದೆರಡು ದಿನ ಚರ್ಚೆ, ಎಲ್ರಿಗೂ ನೆನ್ಪಿರುತ್ತೆ, ಆಮೇಲೆ ಎಲ್ಲ ಮರೆತು ಹೋಗಿರುತ್ತೆ. ಮತ್ತೆ ಇನ್ನೇನು ಆದಾಗ್ಲೇ ಅನಾಹುತ ಆದಾಗ್ಲೇ ಎಚ್ಚೆತ್ಕೊಳ್ತೀವಿ. ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ದೊಡ್ಡ ಯೋಜನೆಗಳನ್ನ ವಿರೋಧಿಸ್ಬೇಕು ಅಂತ. ಅಂದ್ರೆ ಜನಾಭಿಪ್ರಾಯ, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಬೇಸೂರು ಅಂತ ಶಿವಮೊಗ್ಗ ಜಿಲ್ಲೆ ಹತ್ರ ಇತ್ತೀಚೆಗೆ ಅಣು ವಿದ್ಯುತ್ ಸ್ಥಾವರಕ್ಕೆ ಜಾಗ ಗುರುತಿಸ್ಲಿಕ್ಕೆ ಹೊರಟಿದ್ರು. ಅಲ್ಲಿಯ ಸ್ಥಳೀಯರು ಎಲ್ಲರೂ ವಿರೋಧಿಸಿದ್ರು. ಅಂದ್ರೆ ಪಕ್ಷಾತೀತವಾಗಿ ವಿರೋಧ ಬಂತು. ತಕ್ಷಣ ಎಲ್ಲಾ ಪಕ್ಷದ ರಾಜಕಾರಣಿಗಳು ಅಲ್ಲಿ ಬಂದ್ರು, ಇಲ್ಲ ನಾವು ಯೋಚನೆ ಮಾಡಲ್ಲ, ನಮ್ ಪ್ಲಾನ್ ಇಲ್ಲ ಅಂತ. ಅಂದ್ರೆ
ಜನ ವಿರೋಧಿಸ್ತಾರೆ ಅಂದ್ರೆ ರಾಜಕಾರಣಿಗಳು ಸುಮ್ನಾಗ್ತಾರೆ, ಅಂದ್ರೆ ಓಟ್ ನ ಕಾರಣಕ್ಕಾಗಿ ನೆಕ್ಸ್ಟ್ ಎಲೆಕ್ಷನ್ ಹೌದು. ಗೆಲ್ಲಬೇಕು ಅಂತ ಆದ್ರೂ ಅವರು ಸುಮ್ನಾಗ್ತಾರೆ. ಇಡೀ ಪಶ್ಚಿಮ ಘಟ್ಟದಲ್ಲಿ ದೊಡ್ಡ ಯೋಜನೆ ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಹೆಚ್ಚಿನ ಭಾಗದಲ್ಲಿ ಜನದ ವಿರೋಧ ಏನು ಇಲ್ಲ, ಅಂದ್ರೆ ಎಲ್ಲ ಜನರ ತಲೆಯಲ್ಲಿ ಇದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಬಂದಿದೆ. ಹೌದು. ಈಗ ನೋಡಿ, ಹೆದ್ದಾರಿ ಆಗುತ್ತೆ ಅಂದ್ರೆ ಯಾರೇನು ಬೇಡ ಅನ್ನಲ್ಲ, ಆಗ್ಲಿ ಅಂತಾರೆ. ರೈಲ್ ಆಗುತ್ತೆ ಅಂದ್ರೆ ನಾವ್ ಇಂಪ್ರೂವ್ ಆಗ್ತೀವಿ ಅಂತ ಅನ್ಕೊಳ್ತಾರೆ ಬಿಟ್ರೆ ಅದು ಇಡೀ ನಮ್ ಬದುಕನ್ನೇ ಕಳ್ಕೊಳ್ಬಹುದು ಅನ್ನೋ ಒಂದು ಐಡಿಯಾನೇ ಇಲ್ಲ ಅದು. ಈ ಹೆದ್ದಾರಿಗಳಾಗ್ಬೇಕು, ರೈಲು ಯೋಜನೆ ಆಗ್ಬೇಕಾದ್ರೆ ಅದು ಎಲ್ಲಿ ಆಗ್ಬೇಕು ಅಲ್ಲೇ ಆಗ್ಬೇಕು. ಅದೇ ಅದೇ ಎಲ್ಲವನ್ನು ತಂದು ನಮ್ಮ ಈ ಇಂಥ ಸೂಕ್ಷ್ಮ ಪ್ರದೇಶಗಳ ಮೇಲೆ ಎಲ್ಲವನ್ನು ಹೇರ್ತೇವೆ ಅಂತ ಹೇಳಿದ್ರೆ ಮುಂದಕ್ಕೆ ಪರಿಣಾಮವನ್ನು ಕೂಡ ನಾವೇ ಅನುಭವಿಸ್ಬೇಕಾಗುತ್ತೆ. ಹೌದು ಹೌದು ಸರ್. ಒಂದ್ ಮಾತ ಇದೆಲ್ಲ, ನಮ್ಮ ಈ ಪರಿಸರ ನಮ್ಮ ಏನು ಈ ಆಸೆಗಳನ್ನ ಪೂರೈಸುತ್ತೆ, ದುರಾಸೆಗಳನ್ನ ಪೂರೈಸೋದಿಲ್ಲ ಅಂತ. ನಾವೀಗ ದುರಾಸೆಗಳು ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಹೌದು ಹೌದು, ಅದೇ ಗಾಂಧೀಜಿ ಹೇಳಿದ್ ಮಾತು ಅದು. ಹೌದು. ಅದೇ Thank you, sir. ಹಿರಿಯರೆಲ್ಲ ಹೇಳಾಗಿದೆ ಸರ್, ಈಗ ತುಂಬಾ ಎಲ್ಲ ಪಾಲನೆ ಮಾಡೋದನ್ನೇ ಬಾಕಿ ಇರೋದ್ ಬಿಟ್ರೆ ಅದೆಲ್ಲ ಪುಸ್ತಕದಲ್ಲಿ ಓದ್ಕೊಂಡು ನಮಗೆ ಭಾಷಣ ಮಾಡ್ಲಿಕ್ಕೆ ಮಾತ್ರ ಈಗ ಅಂಶಗಳಾಗಿದ್ದಾವೆ ಅಷ್ಟೇ. ಹೌದು. ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಬಹುದು, ಪುಸ್ತಕದಲ್ಲಿ ಇಟ್ಕೊಂಡು ಓದಬಹುದು, ಆದ್ರೆ ಕೃತಿಗೆ ಕಾರ್ಯರೂಪಕ್ಕೆ ತರುವುದು ಯಾರು ಅನ್ನೋದು ಪ್ರಶ್ನೆ. ಹೌದು. ನೋಡೋಣ, ಒಂದು ಕಡೆ ಆದಂತಹ ಘಟನೆ ಮತ್ತೊಂದು ಕಡೆಗೆ ನಮಗೆ ಪಾಠ ಆಗುತ್ತಾ, ಅಥವಾ ಘಟನೆಯನ್ನ ಇಟ್ಕೊಂಡು ನಾವು ಪುನಃ ಕಾಲಡಿಗೆ ಹಾಕೊಂಡು ಮುಂದಕ್ಕೆ ಹೋಗ್ತೇವಾ? ಎಲ್ಲವೂ ನಮ್ಮ ಎದುರಿಗೆ ಇದೆ, ಆಯ್ಕೆ ಕೂಡ ನಮ್ಮ ಎದುರಲ್ಲೇ ಇದೆ, ನಮ್ಮ ಹತ್ರನೇ ಇದೆ. ಥ್ಯಾಂಕ್ ಯು. ನಿನ್ನೆ ಒಂದು ವಿಚಾರ ಇಟ್ಕೊಂಡು ಕೆಲವೊಂದು ವಿಚಾರಗಳನ್ನ ನನ್ನ ಜೊತೆಗೆ ಹಂಚ್ಕೊಂಡ್ರಿ, ಧನ್ಯವಾದಗಳು, ಖುಷಿ ಆಯ್ತು. ಮುಂದೆ ಯಾವ್ದಾರ ಅವಕಾಶ ಸಿಕ್ಕಾಗ ಮಡಿಕೇರಿಗೆ ಬಂದಾಗ ಸಿಗಿ, ನಮ್ಮ ಸ್ಟುಡಿಯೋದಲ್ಲಿ ಕೂತು ಮಾತಾಡೋಣ. ಸರಿ ಸರ್, ಓಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವ್ರನ್ನ ನಾನು ಆಕ್ಚುಲಿ ವಿಡಿಯೋ ಕಾಲ್ ಮೂಲಕ ಮಾತಾಡಿಸ್ಬೇಕು ಅಂತ ಇದೆ, ಆದ್ರೆ ಕೆಲವು ಟೆಕ್ನಿಕಲ್ ಇಶ್ಯೂನಾಗೆ ಆಗ್ಲಿಲ್ಲ. ಆದ್ರೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಮುಂದೆ ಇಟ್ರು. ನಾವು ಅಭಿವೃದ್ಧಿ ಅಂತ ಹೇಳ್ತೇವೆ, ಪರಿಸರಕ್ಕೆ ಪೂರಕ ಅಭಿವೃದ್ಧಿ ಅಂತ ಹೇಳ್ತಾ ಬೆಟ್ಟವನ್ನ ಬಗಿತಾರೆ, ಬೆಟ್ಟದ ಒಡಲನ್ನ ಬಗಿತಾರೆ, ಅದರಿಂದ ಆಗುವಂತಹ ದುಷ್ಪರಿಣಾಮ. ಇನ್ನೊಂದು ವಿಚಾರವನ್ನು ಅವರು ಸೂಕ್ಷ್ಮವಾಗಿ ಹೇಳಿದ್ರು, ಇದರಿಂದ ಪ್ರಕೃತಿಗೆ ಏನು ಆಗೋದಿಲ್ಲ, ಪ್ರಕೃತಿ ಅದನ್ನ ಸುಧಾರಿಸ್ಕೊಳ್ಳಕ್ಕೆ, ತನ್ನನ್ನು ತಾನು ಸುಧಾರಿಸ್ಕೊಳ್ಳಕ್ಕೆ ಗೊತ್ತಿದೆ. ಒಂದು ಕಡೆ ಏನಾದ್ರು ಅನಾಹುತ ಆದ್ರೆ ಅದರ ಜೀವನ, ಪ್ರಕೃತಿಯ ಚಟುವಟಿಕೆಗಳು ಸಾಗ್ತಾ ಇರುತ್ತೆ. ಆದ್ರೆ ಸಮಸ್ಯೆ ಆಗೋದು ಯಾರಿಗೆ ಹೇಳಿ? ನಮ್ಗೆ, ನಿಮ್ಗೆ. ಸಮಸ್ಯೆ ಅನುಭವಿಸೋರು ನಾವು, ನೀವುಗಳು. ಪ್ರಕೃತಿ ಒಂದು ಹಂತದವರೆಗೆ ಎಲ್ಲವನ್ನು ಸಹಿಸಿಕೊಳ್ಳುತ್ತೆ. ಯಾವಾಗ ಅದು ಸಹಿಸೋದಕ್ಕೆ ಸಾಧ್ಯ ಇಲ್ವೋ ಆಗ ಅದರ ಆಕ್ರೋಶ ಈ ರೀತಿಯಾಗಿ ಸ್ಫೋಟ ಆಗುತ್ತೆ. ನಮ್ಮ ಶೃಂಗೇರಿ ಆಗುಂಬೆ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಕಾಮಗಾರಿಯನ್ನ ಮಾಡೋದಕ್ಕೆ ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ, ಪ್ರಸ್ತಾವನೆ ಇದೆ. ಬಹುಶಃ ನಿನ್ನೆ ಆದಂತಹ ಘಟನೆಯಿಂದ ಪಾಠ ಕಲಿಯದೆ ಇದ್ರೆ ಅದನ್ನ ಕಾಲಡಿಗೆ ಹಾಕೊಂಡು ನಾವು ಮುಂದುವರೆದು ಆ ಭಾಗದ ಒಡಲನ್ನ ಬಗೆದ್ರೆ ಮುಂದಕ್ಕೆ ಏನಾಗ್ಬೋದು ನಮ್ಗೆ ಊಹೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಯಾವ ರೀತಿಯೆಲ್ಲ ತನ್ನ ಉತ್ತರವನ್ನ ಕೊಡುತ್ತೆ ಅಂತ ಮತ್ತೊಮ್ಮೆ ನಾಗರಾಜ್ ಕೂವೆ ಅವರಿಗೆ ಧನ್ಯವಾದಗಳು ಹೇಳ್ತಾ, ಸಾಧ್ಯವಾದ್ರೆ ಮುಂದೆ ಯಾವ್ದಾದ್ರು ಅವ್ರನ್ನ ಎದುರೆದುರು ಕೂರಿಸಿ ಒಂದಷ್ಟು ವಿಚಾರವನ್ನ ತಿಳಿಯುವಂತಹ ಪ್ರಯತ್ನ. ನಾನು ಆಗ್ಲೇ ಆರಂಭದಲ್ಲಿ ಹೇಳಿದಾಗೆ ಈ ಮಲೆನಾಡು ಭಾಗದ ಈ ಪ್ರಕೃತಿಯ ಬಗ್ಗೆ ಧ್ವನಿ ಎತ್ತುವವರು, ಪ್ರಕೃತಿ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತುತ್ತಾ ಒಂದಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇರುವಂತವರು, ಸಾಹಿತಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಧನ್ಯವಾದಗಳನ್ನ ಹೇಳ್ತೇನೆ. ಕಂಟೆಂಟ್ ಅವರ ಮಾತು ಕೇಳಿ ನಿಮ್ಗೆ ಏನಿಸ್ತು, ಕಂಟೆಂಟ್ ನೋಡಿ ನಿಮ್ಗೆ ಏನಿಸ್ತು, ಕಮೆಂಟ್ ನಲ್ಲಿ ತಿಳಿಸಿ. ಜೊತೆಗೆ ಈ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಹೇಳಿ. ಯಾವ ರೀತಿಯಾದಂತಹ ಅಭಿಪ್ರಾಯಗಳು, ಯಾವ ರೀತಿಯಾದಂತಹ ಕಾಮಗಾರಿಗಳು ನಮ್ಮಲ್ಲಿ ನಡಿಬೇಕು, ಅಭಿವೃದ್ಧಿ ನಡಿಬೇಕು, ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಏನಿಲ್ಲ, ಧನ್ಯವಾದ, ಕ್ಷೇಮವಾಗಿರಿ. ಥ್ಯಾಂಕ್ ಯು.